ಬೆಂಗಳೂರು ಗಾಂಧಿ ಭವನದಲ್ಲಿ ನಡೆದ ಅಖಿಲ ಕರ್ನಾಟಕ ಕೊರಚ ಚಿಂತನ ಮಂಥನ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಸಮಾಜದ ಚಿಂತಕರು, ಹಿರಿಯರು, ಸಂಘದ ಪದಾಧಿಕಾರಿಗಳು ಹಾಗೂ ಹಲವಾರು ಜಿಲ್ಲೆಗಳಿಂದ ಆಗಮಿಸಿದಂತಹ ಗಣ್ಯರು ಸೇರಿದ್ದು ಅಖಿಲ ಕರ್ನಾಟಕ ಕೊರಚ ಮಹಾಸಂಘಕ್ಕೆ ಆದರ್ಶ ಯಲ್ಲಪ್ಪನವರನ್ನು ಅವಿರೋಧವಾಗಿ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುತ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಆದರ್ಶ ಯಲ್ಲಪ್ಪ, ಭೋಜರಾಜ್ ಮುಟ್ಟಿಗಾರ್, ಬಾಲಕೃಷ್ಣಪ್ಪ, ಬೆಂಗಳೂರು ಕೃಷ್ಣಪ್ಪ, ಗಂಗಪ್ಪ ಪಾವಗಡ, ಸಿದ್ದೇಶ್ ಮಾದಾಪುರ, ವಿನಾಯಕ ಪೆನಗೊಂಡ, ವಿಕಾಸ್ ಗುಬ್ಬಿ, ಎಚ್.ಆರ್. ಸ್ವಾಮಿ, ಶಿವಕುಮಾರ್, ಸುಗುಣ, ಕೊಟ್ರೇಶ್, ಎಸ್.ಎಲ್.ಎಲ್, ಕಾವಾಡಿ ಚಂದ್ರಪ್ಪ, ಸಮಾಜದ ಮುಖಂಡರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಚರ್ಚೆಗಳಿದೆ, ಅವೆಲ್ಲವೂ ಕೂಡ ನಿಮ್ಮ ಗಮನದಲ್ಲಿದೆ. ಪತ್ರಿಕೆಗಳಲ್ಲೂ ಕೂಡ ಇದರ ಬಗ್ಗೆ ಸಾಕಷ್ಟು ಜನ, ಅನೇಕ ಪರಿಣಿತರು ಕೂಡ ಇದರ ಬಗ್ಗೆ ಬರೆದಿದ್ದಾರೆ. ಅವನ್ನೆಲ್ಲವನ್ನೂ ಕೂಡ ನೀವುಗಳು ಗಮನಿಸಿದ್ದೀರಿ ಎಂದು ಹೇಳಿಬಿಟ್ಟು ನಾನು ಭಾವಿಸ್ತೀನಿ. ಹಾಗಾಗಿ ಈಗ ನಾನು ಸವಿಗುರುವಾಗಿ ಈ ಒಳ ಮೀಸಲಾತಿಯ ಕುರಿತು ಹೇಳುವ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಕೆಲವೊಂದು ಅಂಶಗಳನ್ನು ನಿಮ್ಮ ಮುಂದೆ ಇಟ್ಟು ನಿಮಗೇನಾದರೂ ಕಾನೂನಾತ್ಮಕವಾದಂಥ ಗೊಂದಲಗಳೇನಾದರೂ ಇದ್ದರೆ ಅದನ್ನು ನನ್ನ ತಿಳುವಳಿಕೆ ಮಟ್ಟದಲ್ಲಿ ಬಗೆಹರಿಸೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಅದನ್ನು ಓದಿ ಅರ್ಥ ಮಾಡಿಕೊಂಡು ನಮ್ಮ ಸಂಸ್ಕೃತಿಯನ್ನ ಉಳಿಸಿಕೊಳ್ಳುವ ಕಡೆ ಗಮನ. ಈ ವಾಟ್ಸಪ್ ಗ್ರೂಪಲ್ಲಿ ಮತ್ತು ಈ ದೇವರು ಜನರನ್ನ ಹಾಕೋದು ನಿಲ್ಲಿಸಿ ನೋಡಿದ್ವಿ. ಅದೆಲ್ಲ ಜಾತ್ರೆ ಇದು ಆ ಜಾತ್ರೆ ಇದೆಲ್ಲ ಹಾಕ್ಬೇಕಾಗಿರೋದು. ಏನ್ ಹಾಕ್ಬೇಕು, ಸಂಘಟನೆಗೆ ಸಂಬಂಧಪಟ್ಟಂತ ಮಾತ್ರ ಹಾಕಿ. ವರದಿ ಅನಿಲ್, ತುಮಕೂರು.